ಸೌಜನ್ಯ ಕೇಸ್ ಮರು ತನಿಖೆಗೆ ಮಹತ್ವದ ಆದೇಶ ನೀಡಿದ ಸುಪ್ರೀಂ ಕೋರ್ಟ್. ಸಿಬಿಐ ಅನ್ನು ತರಾಟೆಗೆ ತೆಗೆದುಕೊಂಡ ಸುಪ್ರೀಂ ಕೋರ್ಟ್. ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಶೆಟ್ಟಿ. ಹದಿಮೂರು ವರ್ಷಗಳ ಹಿಂದೆ ಸೌಜನ್ಯ ಅನ್ನೋ ಯುವತಿಯ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ನಡೆದಿತ್ತು. ಆದ್ರೆ ಇಂದಿಗೂ ಕೂಡ ನ್ಯಾಯ ಸಿಕ್ಕಿಲ್ಲ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ 13 ವರ್ಷಗಳಿಂದ ಸತತವಾಗಿ ನ್ಯಾಯ ಸಿಗಲೆಂದು ಕೂಗು ಕೇಳಿಬರ್ತಿದೆ. ಹಾಗೆ ಈ ಕೇಸ್ ಯಾವ ರೀತಿ ಅಂತಂದ್ರೆ ರಾಜ್ಯ ಅಲ್ದನೆ ದೇಶವ್ಯಾಪಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹುಡುಗಿಗೆ ಆಗಿರ್ತಕ್ಕಂಥ ಯುವತಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಸಾಕಷ್ಟು ಕೂಗುಗಳು ಬಂತು. ಯಾರು ಈ ಕೃತ್ಯ ಎಸಗಿದರೋ ಅಂತಹ ಪಾಪಿಗಳಿಗೆ ನಿಜವಾದ ಶಿಕ್ಷೆ ಆಗ್ಬೇಕು ಅಂತ ದೇಶವ್ಯಾಪಿ ಕೂಗು ಕೇಳಿಬಂತು. ಹಾಗೆ 13 ವರ್ಷಗಳಿಂದ ನ್ಯಾಯ ಸಿಗದ ಈ ಯುವತಿಗೆ ಸಾಕಷ್ಟು ಮೆಚ್ಚುಗೆಗೆ ಪಾತ್ರರಾಗಿದೆ ಏನಂತಂದ್ರೆ, ಸೌಜನ್ಯ ಯುವತಿಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ 13 ವರ್ಷಗಳಿಂದ ಸಾಕಷ್ಟು ಕೂಗು ಕೇಳಿಬರ್ತಿದ್ದು, ಈ ವಿಚಾರಕ್ಕೆ ಅವರ ತಾಯಿ ಮೇಲೆ ಇರ್ತಕ್ಕಂತಹ ನೋವು, ಆ ತಾಯಿಗೆ ಇರ್ತಕ್ಕಂಥ ಸಂಕಟ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ 13 ವರ್ಷಗಳಾದ್ರೂ ಕೂಡ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅನ್ನೋ ಒಂದು ಕೊರಗು ಅವರಲ್ಲಿ ತುಂಬಿಕೊಂಡಿದೆ. ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಒಂದು ಮಹತ್ವದ ಲೇಟೆಸ್ಟ್ ಅಪ್ಡೇಟ್ ನಿಮ್ ಮುಂದೆ ತಂದಿದ್ದೀನಿ. ಏನಂತಂದ್ರೆ, ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಸುಪ್ರೀಂ ಕೋರ್ಟ್ ಹೇಳಿದೆ ಸೌಜನ್ಯ ಕೇಸ್ ಮರು ತನಿಖೆ ಆಗ್ಬೇಕು ಅನ್ನೋದು ಹೇಳಿದೆ. ಹಾಗೆ ಇಲ್ಲಿವರೆಗೂ ಸಿಬಿಐ ಏನ್ ತನಿಖೆ ನಡೆಸಿತ್ತು ಆ ಸಿಬಿಐ ಮೇಲೂ ಕೂಡ ಚಾಟಿ ಬೀಸಿದೆ. ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದಲ್ಲಿ ಸಿಬಿಐ ತನಿಖೆ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ ಸುಪ್ರೀಂ ಕೋರ್ಟ್ ಕೇಂದ್ರೀಯ ತನಿಖಾ ದಳವನ್ನು ತರಾಟೆಗೆ ತೆಗೆದುಕೊಂಡಿದೆ. ಸಿಬಿಐ ತನಿಖೆಯನ್ನು ಕಳಪೆ ಹಾಗೂ ಪರವಾನಂಬಿ ಎಂದು ಟೀಕಿಸಿರುವ ಕೋರ್ಟ್ ಪ್ರಕರಣದ ಮರು ತನಿಖೆಗಾಗಿ ವಿಶೇಷ ತನಿಖಾ ತಂಡವನ್ನು ರಚಿಸಲು ಕೂಡ ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನ ನೀಡುವ ಸುಳಿವು ಕೂಡ ನೀಡಿದೆ. ಪ್ರಕರಣದ ಸಮಗ್ರ ಮರು ತನಿಖೆ ಕೋರಿ ಸಲ್ಲಿಸಲಾದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಸಂಜಯ್ ಕುಮಾರ್ ಮತ್ತು ಸಂಜೀವ್ ಸಚೇವ್ ಅವರದ್ದ ಪೀಠವು ತೀರ್ಪನ್ನು ಕಾಯ್ದಿರಿಸಿತು. ಸಿಬಿಐ ತನಿಖಾಧಿಕಾರಿ ನ್ಯಾಯಾಧೀಶದಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಿಂದೆ ಸಂಗ್ರಹಿಸಲಾಗಿದ್ದ ಸಾಕ್ಷ್ಯಗಳನ್ನು ಪರಿಶೀಲಿಸಿ ಅವರು ತಮ್ಮ ವರದಿಯನ್ನು ಸಲ್ಲಿಸಿದ್ದಾರೆ. ಆದರೆ ಯಾವುದೇ ಸ್ವತಂತ್ರ ತನಿಖೆಯನ್ನು ನಡೆಸಿಲ್ಲ ಎಂದು ಪೀಠ ಹೇಳಿದೆ. ಇವರಿಗೆ ತರಾಟೆಗೆ ತೆಗೆದುಕೊಂಡಿದೆ. ಸಿಬಿಐ ತಂಡವು ಅಪರಾಧ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಹಾಗೂ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೌಜನ್ಯ ಅವರ ತಾಯಿ ಆಗ್ಲಿ ಅಥವಾ ಅವ್ರ ಕುಟುಂಬಕ್ಕೆ ಆಗ್ಲಿ ಆ ಕೃತ್ಯ ನಡೆದ ಸ್ಥಳಕ್ಕಾಗಲಿ ಹೋಗಿ ಯಾವುದೇ ತನಿಖೆ ನಡೆಸಿಲ್ಲ, ದಾಖಲೆ ಕೂಡ ತೆಗೆದುಕೊಂಡಿಲ್ಲ ಅಂತ ಈ ಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಈ ಹಿಂದೆಯೂ ಕೂಡ ಪ್ರಜಾಧ್ವನಿ ಟಿವಿ ಹೇಳ್ತಕ್ಕಂಥದ್ದು ಏನಂತಂದ್ರೆ, ಸತತವಾಗಿ 2 ವರ್ಷಗಳಿಂದ ಈ ಒಂದು ಕೇಸ್ಗೆ ಸಂಬಂಧಿಸಿದಂತೆ ಸಾಕಷ್ಟು ವರದಿ ನೀಡಿದೆ ಪ್ರಜಾಧ್ವನಿ ಟಿವಿ. ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಕೂಗು ಕೂಡ ಅಥವಾ ನಮ್ಮ ಹೇಳಿಕೆಯು ಕೂಡ ಆ ಏನು ಸೌಜನ್ಯಗೆ ಆಗಿರ್ತಕ್ಕಂಥ ಕೊಲೆ ಹಾಗೂ ಅತ್ಯಾಚಾರದ ವಿರುದ್ಧವಾಗಿ ನಮ್ಮ ಧ್ವನಿ ಎತ್ತಿರ್ತಕ್ಕಂಥದ್ದು ಪ್ರಜಾಧ್ವನಿ ಟಿವಿ. ಯಾರು ಈ ಕೃತ್ಯ ಎಸಗಿದ್ದಾರೆ ಅಂತಹ ಪಾಪಿಗಳಿಗೆ ನಿಜವಾಗ್ಲೂ ಶಿಕ್ಷೆ ಆಗ್ಬೇಕು ಅನ್ನೋದು ಕೂಡ ಪ್ರಜಾಧ್ವನಿ ಟಿವಿಯ ಕಳಕಳಿಯ ಮನವಿ ಕೂಡ ಆಗಿರ್ತಕ್ಕಂಥದ್ದು. ನ್ಯಾಯಾಲಯಕ್ಕೂ ಕೂಡ ಪ್ರಜಾಧ್ವನಿ ಟಿವಿ ಕೇಳ್ಕೊಳ್ಳೋದಿಷ್ಟೇನೆ, ನಿಜವಾದ ತನಿಖೆ ನಡೀಬೇಕು, ಸತ್ಯತೆಯಿಂದ ತನಿಖೆ ನಡೀಬೇಕು. ಈಗ ಹೇಳಿರ್ತಕ್ಕಂಥ SIT ಮೇಲೆ ಬಹಳ ಎಲ್ಲರಿಗೂ ಕೂಡ ಕಾತರ ಇರ್ತಕ್ಕಂಥದ್ದು. SIT ತಂಡ ಯಾವ ರೀತಿ ರಚನೆ ಆಗುತ್ತೆ, ಎಷ್ಟು ಜನ ತುಂಬಿರ್ತಕ್ಕಂಥ ಈ ಒಂದು ತಂಡ ಆಗಿರುತ್ತೆ ಅಂತ ಕೂಡ ಕುತೂಹಲ ಮೂಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ದಿವಸಗಳಲ್ಲಿ ಕೂಡ ಇದು ಕೂಡ ಆದೇಶ ಹೊರದಬ್ಬಲಿದೆ. ಹಾಗೆ ಏನು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲಿ ಈ ಕೃತ್ಯ ನಡೀತು, ಹಾಗೆ ಆ ಕುಟುಂಬದವರನ್ನ ಮಾತಾಡ್ತಕ್ಕಂಥದ್ದು, ಹಾಗೆ ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಕೂಗು ಕೇಳಿ ಬರ್ತಿತ್ತು. ಸಾಕ್ಷ್ಯ ನಾಶ ಆಗಿರ್ತಕ್ಕಂಥದ್ದು ಕೂಡ ಕೇಳಿ ಬರ್ತಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಎಷ್ಟು ಸಾಕ್ಷಿಗಳು ನಮಗೆ ದೊರಕುತ್ತವೆ, ಅವತ್ತಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಈ ವಿಚಾರಣೆಗೆ ತೆಗೆದುಕೊಳ್ತಾರ ಅನ್ನೋ ಕೂಡ ಕುತೂಹಲ ನಮ್ಗೆ ಕಾಡ್ತಕ್ಕಂಥದ್ದು.
ಯಾಕಂದ್ರೆ ಕೋಟಿ ಕೋಟಿ ಜನ ಈ ಒಂದು ತನಿಖೆಗೆ ಅಥವಾ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾದು ಕುಂತಿದ್ದಾರೆ. ಅವರಿಗೂ ಕೂಡ ಉತ್ತರ ಸಿಗುವಂತ ದಿನ ಇನ್ನೇನು ಕೆಲವೇ ದಿನಗಳಲ್ಲಿ ಪಾರದರ್ಶಕತೆಯಿಂದ ನಡೆಯುವ ಎಲ್ಲಾ ಸುಳಿವು ಕೂಡ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಇನ್ನ ಇದಕ್ಕೆ ಸಂಬಂಧಿಸಿದಂತೆ ಪ್ರಜಾಧ್ವನಿ ಟಿವಿ ಮೇಲೆ ಸಾಕಷ್ಟು ಕೇಸ್ಗಳು ಹಾಗೂ ನೋಟಿಸ್ಗಳು ಬಂದಿದೆ. ಇದರ ವಿಚಾರವಾಗಿ ನಾನು ಒಂದು ಕ್ಲಾರಿಟಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೌಜನ್ಯ ಕೇಸ್ ತೆಗೆದುಕೊಂಡಾದಾಗಲಿಂದನೂ ಕೂಡ ಪ್ರಜಾಧ್ವನಿ ಟಿವಿ ಸತತವಾಗಿ 2 ವರ್ಷದಿಂದ ವರದಿ ಸಲ್ಲಿಸಿದೆ. ಇದಕ್ಕೆ ಸಂಬಂಧಿಸಿದಂತೆ ಎಲ್ಲಿಯೂ ಕೂಡ ಪ್ರಜಾಧ್ವನಿ ಟಿವಿ ಇಲ್ಲಿಯವರೆಗೂ ಎಲ್ಲಿಯೂ ಕೂಡ ಪ್ರಜಾಧ್ವನಿ ಟಿವಿ ಇಂತಹ ವ್ಯಕ್ತಿಯೇ ಅಪರಾಧಿ ಎಂದು ಎಲ್ಲೂ ಉಲ್ಲೇಖಿಸಿಲ್ಲ, ಎಲ್ಲೂ ಹೇಳಿಲ್ಲ. ಹಾಗೆ ಅಲ್ಲಿ ನಡೆದಿರ್ತಕ್ಕಂಥ ಸ್ಥಳಭಾಗಕ್ಕೆ ಇರ್ತಕ್ಕಂಥ ದೇವಾಲಯದ ವಿಷಯ ತೆಗೆದುಕೊಂಡು ಯಾವುದೇ ಅಪಪ್ರಚಾರ ಮಾಡಿಲ್ಲ, ಧರ್ಮದ ವಿರುದ್ಧ ಮಾತಾಡಿಲ್ಲ. ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕೆಂದು ಮಾತ್ರ ಹೇಳಿಕೆ ನೀಡಿರ್ತಕ್ಕಂಥದ್ದು ಪ್ರಜಾಧ್ವನಿ ಟಿವಿ. ಅವತ್ತು ಕೂಡ, ಇಂದು ಕೂಡ, ಮುಂದೆಯೂ ಕೂಡ ಕಾನೂನನ್ನು ಮೀರಿ ಅಥವಾ ಕಾನೂನಿನ ಚೌಕಟ್ಟನ್ನು ಮೀರಿ ನಾವು ಎಲ್ಲಿಯೂ ವರದಿ ಸಲ್ಲಿಸಿಲ್ಲ. ಸಂವಿಧಾನದ ಬದ್ಧತೆಗೆ ಏನು ವರದಿ ಕೊಡಬೇಕಾಗಿರ್ತಕ್ಕಂಥದ್ದು, ಮಾಧ್ಯಮ ಲೋಕಕ್ಕೆ ಏನು ವರದಿ ಕೊಡಬೇಕಾಗಿರ್ತಕ್ಕಂಥ ಟೀಕೆ ಇರ್ತಕ್ಕಂಥದ್ದು ಮಾತ್ರ ನಾವು ಟೀಕಿಸಿರ್ತಕ್ಕಂಥದ್ದು. ಎಲ್ಲಿಯೂ ಅಲ್ಲೇ ಮೀರಿ ನಾವು ನಡೆದುಕೊಂಡಿಲ್ಲ, ಎಲ್ಲಿಯೂ ನ್ಯಾಯಾಲಯದ ತೀರ್ಪಿಗೆ ವಿರುದ್ಧವಾಗಿ ನಾವು ವರದಿ ಸಲ್ಲಿಸಿಲ್ಲ. ಹಾಗಾಗಿ ಸೌಜನ್ಯಳಿಗೆ ನ್ಯಾಯ ಸಿಗ್ಬೇಕು ಅಂತ ಪ್ರಜಾಧ್ವನಿ ಟಿವಿಯ ಕೋರಿಕೆ ಇದಾಗಿರ್ತಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೀವು ನೋಡ್ತಿದ್ರ ಪ್ರಜಾಧ್ವನಿ ಟಿವಿ. ನಮಸ್ಕಾರ.